ಎಲ್ರಿಗೂ ನಮಸ್ಕಾರ. ಪರಿಶುದ್ಧವಾದ ಬೆಲ್ಲದಲ್ಲಿ ಮಾಡುವಂತಹ ನೈವೇದ್ಯಕ್ಕೆ ಪ್ರಿಯವಾದಂತಹ ತಂಬಿಟ್ಟು ರೆಸಿಪಿಯೊಂದಿಗೆ ಬಂದಿದ್ದೀನಿ. ಹೇಗೆ ಈಸಿಯಾಗಿ ಮಾಡೋದು ಅಂತ ಮೆಥಡನ್ನು ತೋರಿಸ್ತೀನಿ. ನೀವು ಕೂಡ ಯಾವುದಾದ್ರೂ ಪೂಜೆಗೆ ಅಥವಾ ಶಿವನಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಪ್ರೋಗ್ರಾಮ್ಗಳಲ್ಲಿ ಇದನ್ನು ಮಾಡಬಹುದು. ಮೊದಲಿಗೆ ಯಾವ್ಯಾವ ಐಟಮ್ಸ್ ಬೇಕು ಅಂತ ನೋಡೋಣ. 3/4 ಕಪ್ ಬೆಲ್ಲ, 1 ಕಪ್ಪು ಅಕ್ಕಿ ಹಿಟ್ಟು, 1/4 ಕಪ್ಪು ಎಳ್ಳು, 1/4 ಕಪ್ಪು ಶೇಂಗಾ, 1/4 ಕಪ್ಪು ಹುರಿಗಡಲೆ ಮತ್ತು ಒಂದು 8ರಿಂದ 10 ಏಲಕ್ಕಿ, 1 ಕಪ್ನಷ್ಟು ದ್ರಾಕ್ಷಿ, 1/4 ಕಪ್ನಷ್ಟು ತುಪ್ಪ. ಇಷ್ಟು ಐಟಮ್ಸ್ ಇದ್ದರೆ ನಾವು ಚೆನ್ನಾಗಿ ಮಾಡ್ಕೋಬೋದು. ಮೊದಲಿಗೆ ಪ್ಯಾನನ್ನು ಬಿಸಿಗೆ ಇಟ್ಟು ಅದಕ್ಕೆ ಹುರಿಗಡಲೆನ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಕಲರ್ ಚೇಂಜ್ ಆಗಬಾರ್ದು, ಆದರೆ ಒಂಥರ ಕ್ರಿಸ್ಪಿನೆಸ್ ಬರುತ್ತಲ್ವ, ಆ ಥರ ಆಗಬೇಕು. ನಂತರ ಶೇಂಗಾ ಅಂದರೆ ಕಡಲೆ ಬೀಜನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಅದು ಎಷ್ಟು ಹುರಿಬೇಕು ಅಂದರೆ ಅದನ್ನು ಕೈಯಿಂದ ಪ್ರೆಸ್ ಮಾಡಿದ್ರೆ ಆ ಸಿಪ್ಪೆ ಬಿಟ್ಕೋಬೇಕು. ಅಷ್ಟು ಹುರಿದ್ರೆ ಕರೆಕ್ಟಾಗಿರುತ್ತೆ. ನೋಡಿ, ಇಷ್ಟು ಹುರಿದ್ರೆ ಕರೆಕ್ಟಾಗಿ ಬರುತ್ತೆ. ನಂತರ ಇದೇ ಬಿಸಿ ಪ್ಯಾನ್ಗೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಎಳ್ಳನ್ನು ಹಾಕಿ ನಿಧಾನಕ್ಕೆ ಈ ಥರ ಹುರ್ಕೊಂಡ್ರೆ ಅದು ಎಳ್ಳಷ್ಟು ಚಟಪಟ ಅಂತ ಅನ್ನುತ್ತೆ. ಅದು ಚಟಪಟ ಅನ್ನುತ್ತಿದ್ದಂಗೆ ಅದು ಎಳ್ಳು ಹುರಿದಿದೆ ಅಂತ ಅರ್ಥ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ನನ್ನ ಮುನ್ನ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತವೆ. ನಂತರ ಅಕ್ಕಿ ಹಿಟ್ಟನ್ನು ಹುರ್ಕೊಳ್ಳೋಕ್ಕಿದೆ. ನೋಡಿ, 1 ಕಪ್ ಅಕ್ಕಿ ಹಿಟ್ಟನ್ನು ಬಿಸಿ ಪ್ಯಾನ್ಗೆ ಹಾಕ್ಕೊಂಡು ಸಣ್ಣ ಉರಿನಲ್ಲಿ ನಿಧಾನಕ್ಕೆ ಹುರ್ಕೋಬೇಕು. ಒಂದು 7ರಿಂದ 8 ನಿಮಿಷ ಹುರ್ಕೋಬೇಕಾಗುತ್ತೆ. ಅಕ್ಕಿ ಹಿಟ್ಟಿಗೆ ಯಾವುದೇ ತುಪ್ಪನಾಗಲಿ ಯಾವುದನ್ನು ಸೇರಿಸೋ ಹಾಗಿಲ್ಲ. ಈ ತರಹ ನಿಧಾನಕ್ಕೆ ಸಣ್ಣ ಊರಿನಲ್ಲಿ ಹುರ್ಕೋಬೇಕು. ದಪ್ಪತರದ ಪಾತ್ರೆಯನ್ನು ತೊಗೊಂಡ್ರೆ ನೀಟಾಗಿ ಬರುತ್ತೆ. ನಂತರ ಹುರಿದಿರೋಂಥ ಹುರಿಗಡಲೆ ಮತ್ತು ಏಲಕ್ಕಿನ ನುಣ್ಣಗೆ ರುಬ್ಬಿಕೊಂಡು ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೋಬೇಕು. ಫೈನ್ ಪೌಡ್ರ್ ಆಗಿರಲಿ, ತರಿ ಆಗಿರೋದು ಬೇಡ. ನಂತರ ಕಡಲೆ ಬೀಜದ ಸಿಪ್ಪೆನೆಲ್ಲ ತೆಕ್ಕೊಂಡು ಅದನ್ನು ತರಿಯಾಗಿ ರುಬ್ಕೋತಾ ಇದ್ದೀನಿ. ನೋಡಿ, ಇಷ್ಟು ತರಿಯಾಗಿ ಇರಬೇಕು, ನುಣ್ಣಗೆ ರುಬ್ಕೋಬಾರ್ದು. ಈ ಥರ ರುಬ್ಕೊಂಡು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ನಂತರ ಹುರಿದಿರೋವಂತಹ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ನಂತರ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಹುರ್ಕೊಂಡಿದ್ವಲ್ಲ ಅದೇ ಅಕ್ಕಿ ಹಿಟ್ಟು. ನಂತರ 1/4 ಕಪ್ನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. 1 ಕಪ್ ಅಕ್ಕಿ ಹಿಟ್ಟಿಗೆ ಮಾಡೋವಂಥ ಅಳತೆನ ನಾನು ಹೇಳ್ತಾ ಇದ್ದೀನಿ. ನಂತರ ಚೆನ್ನಾಗಿ ಕಲಿಸ್ಕೋಬೇಕು. ಕೈಯಿಂದ ಚೆನ್ನಾಗಿ ಒತ್ತಿ ಕಲಿಸಿದ್ರೆ ಅದು ಮಿಕ್ಸ್ಚರ್ ಕರೆಕ್ಟಾಗಿ ಬರುತ್ತೆ, ಎಲ್ಲವನ್ನೂ ಹೊಂದ್ಕೊಳ್ಳುತ್ತೆ. ಈ ಥರ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಅದು ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಈ ಥರ ಲಡ್ಡು ಥರ ಕಟ್ಟೋಕ್ಕೆ ಬರಬೇಕು. ಅಷ್ಟಿದ್ರೆ ಎಲ್ಲವೂ ಕರೆಕ್ಟಾಗಿ ಸೇರಿಕೊಂಡಿದೆ ಅಂತ ಅರ್ಥ, ತುಪ್ಪ ತಟ್ಟಿದೆ ಅಂತ ಅರ್ಥ. ನಂತರ ನಾವು ಇಟ್ಕೊಂಡಿದ್ವಲ್ಲ ದ್ರಾಕ್ಷಿ, ಇದನ್ನು ಸೇರಿಸ್ಕೋಬೋದು, ಇಲ್ಲ ಅಂದರೆ ಕಾಯಿ ತುರಿನ ಸೇರಿಸ್ಕೋಬೋದು. ಇದು ಆಪ್ಷನಲ್. ದ್ರಾಕ್ಷಿ ಬೇಕಾದರೆ ದ್ರಾಕ್ಷಿ ಸೇರಿಸ್ಕೋಬೋದು, ಇಲ್ಲ ಕಾಯಿ ತುರಿನ ಸೇರಿಸ್ಕೋಬೋದು. ಯಾವ್ದಾದ್ರು ಒಂದನ್ನು ಸೇರಿಸ್ಕೊಳ್ಳಿ. ನಂತರ ಒಂದು ಬಿಸಿ ಪ್ಯಾನ್ಗೆ ಬೆಲ್ಲನ ಸೇರಿಸ್ಕೋಬೇಕು. ಅಂದರೆ ಉಂಡೆ ಬೆಲ್ಲನ ತೊಗೊಂಡ್ರೆ 1 ಕಪ್ ಬೆಲ್ಲಕ್ಕೆ 1/4 ಕಪ್ನಷ್ಟು ನೀರನ್ನು ಸೇರಿಸಿ ಸ್ವಲ್ಪ ಬಿಸಿ ಮಾಡಿ ಸೇರಿಸ್ಕೋಬೇಕಾಗುತ್ತೆ. ನಾನು ಊರಿಂದ ತಂದಿರೋ ಬೆಲ್ಲ ಆಗಿತ್ತಿದ್ದು, ಇದು ಆಲೆಮನೆ ಬೆಲ್ಲ ಅಂತೀವಲ್ಲ ಆ ಥರದ್ದು. ಈ ಥರದ್ದು ಚೆನ್ನಾಗಿರುತ್ತೆ, ಕಲ್ಲು ಮಣ್ಣು ಎಂತ ಇರಲ್ಲ. ಆದರೆ ಉಂಡೆ ಬೆಲ್ಲಕ್ಕೆ ಕೆಲವೊಂದಕ್ಕೆ ಇರುತ್ತೆ, ಸೋಸ್ಕೋಬೇಕಾಗುತ್ತೆ. ಹಾಗಾಗಿ ನಂದು ಈ ಪ್ಯೂರ್ ಬೆಲ್ಲ ಆಗಿರೋದ್ರಿಂದ ನಾನೇನು ಸೋಸ್ಕೋತಾ ಇಲ್ಲ. ನೋಡಿ, ಈ ಥರ ಬೆಲ್ಲ ಸ್ವಲ್ಪ ಪಾಕ ಬರಬೇಕು ಅಂತಲ್ಲ, ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಆ ಟೈಮಲ್ಲಿ ನಾವು ಮಾಡಿಟ್ಕೊಂಡಂತಹ ಮಿಕ್ಸ್ಚರ್ ಎಲ್ಲವನ್ನು ಸೇರಿಸ್ಕೋಬೇಕಾಗುತ್ತೆ. ಪಾಕ ಏನು ಬರ್ಸಿಲ್ಲ ನಾನು. ಈ ಥರ ನಿಧಾನಕ್ಕೆ ಕುದಿಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಎಲ್ಲವನ್ನು ಸೇರಿಸ್ತಾ ಇದ್ದೀನಿ. ಜಾಸ್ತಿ ಪಾಕ ಮಾಡಿಕೊಂಡ್ರೆ ಅದು ಗಟ್ಟಿಯಾಗುತ್ತೆ, ಹಾಗಾಗಿ ಪಾಕ ಮಾಡ್ಕೋಬಾರ್ದು. ಈ ಥರ ನಾನು ಸುರಿದ ಮೇಲೆ ಗ್ಯಾಸನ್ನು ಆಫ್ ಮಾಡಿದ್ದೆ. ಗ್ಯಾಸ್ ಆಫ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕು. ತುಂಬ ಗಟ್ಟಿ ಆಗಬಾರ್ದು. ತುಂಬ ಗಟ್ಟಿ ಆದರೆ ಆಮೇಲೆ ಉಂಡೆ ಹಾರ್ಡಾಗಿ ಬರುತ್ತೆ. ನೋಡಿ, ಈ ಥರ ಉಂಡೆನ ಕಟ್ಕೋತಾ ಇದ್ದೀನಿ. ತಣ್ಣಗಾದ್ಮೇಲೆ ಅದು ಆಟೋಮೆಟಿಕಲಿ ಗಟ್ಟಿ ಆಗುತ್ತೆ. ಬಿಸಿ ಇದ್ದಾಗ ಸ್ವಲ್ಪ ಮೆತ್ತಿಗೆ ಅನಿಸುತ್ತೆ. ನೋಡಿ, ಈ ಥರ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನ್ನ ರೆಸಿಪಿಗಳು ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.